ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಭಾನುವಾರ. ಸೊ ಎದ್ದ ತಕ್ಷಣ ರೆಡಿಯಾಗಿ ಈಗ ಹೊರಗಡೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಅಂದರೆ ನಮ್ಮ ಮನೆಯವ್ರಿಗೆ ಇವತ್ತು ಟೀ ಮತ್ತು ಬ್ರೆಡ್ ಬೇಕಂತೆ. ಸೊ ಅದಕ್ಕೆ ಬ್ರೆಡ್ ತೊಗೊಬರೋದಕ್ಕೆ ಹೋಗ್ತಾಯಿದ್ದೀನಿ. ಸೊ ಬ್ರೆಡ್ ತೊಗೊಬಂದು ಕೊಟ್ಬಿಟ್ಟು ಹಾಗೆ ನೀರು ಖಾಲಿಯಾಗಿದೆ ಫ್ರೆಂಡ್ಸ್, ನೀರು ಇಟ್ಕೊಂಬರ್ಬೇಕು. ಸೊ ಮೊನ್ನೆನೇ ಖಾಲಿಯಾಗಿತ್ತು ನೀರು, ಒಂದು ಕ್ಯಾನು. ಸೊ ಹೊರಗಡೆ ಹೋಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಇಲ್ಲಿ ಗಾಡಿ ತೆಗಿಯೋಕ್ಕಾಗ್ತಾಯಿದ್ದಿಲ್ಲ. ಸೊ ಅದಕ್ಕೆ ಮ್ಯಾಕ್ಸಿ ಸೈಡ್ ಬಾ, ಗಾಡಿ ತೆಗಿಯೋಕ್ಕಾಗ್ತಾಯಿದ್ದಿಲ್ಲ. ಸೊ ಅದಕ್ಕೆ ಇವತ್ತು ಹಂಗೆ ಬ್ರೆಡ್ ತೊಗೊಂಬಂದು ಹಾಗೆ ನೀರು ಕೂಡ ಇಟ್ಕೊಂಬಂದ್ಬಿಡ್ತೀನಿ. ನೋಡಿ ಮ್ಯಾಕ್ಸ್ ಅವನಿಗೆ ಬಿಸ್ಕೆಟ್ ತಂದು ತುಂಬ ದಿನ ಆಯಿತು ಫ್ರೆಂಡ್ಸ್, ಆದರೆ ಅವನಿಗೆ ಬಿಸ್ಕೆಟ್ ತರಬೇಕು. ಸೊ ಫ್ರೆಂಡ್ಸ್, ಈಗ ಬೇಕ್ರಿಗೆ ಬಂದು ಬ್ರೆಡ್ ಕೂಡ ತೊಗೊಂಡೋಗಿ ಮನೇಲಿ ಇಟ್ಬಿಟ್ಟು ನೀರು ಖಾಲಿಯಾಗಿತ್ತು ಒಂದು ಕ್ಯಾನು. ಸೊ ಇಟ್ಕೊಂಬರೋಣ ಅಂತ ಬಂದಿದ್ದೀನಿ. ಸೊ ಈಗ ನೀರು ತೊಗೊಂಡೋಗಿ ಇಟ್ಟು ಹಾಗೆ ಟೀ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನಮ್ಮ ಮನೆಯವರು ಟೀ ಕೊಡಬೇಕು ಬ್ರೆಡ್ ಜೊತೆ. ಈಗ ಒಂದು ಆರ್ಡರ್ ಮಾಡಿದ್ದೆ, ಬನ್ನಿ ಅದು ಬಂದು ತೊಗೊಳ್ಳೋಣ. ಆರ್ಡರ್ ತೊಗೊಳ್ಳೋಷ್ಟರಲ್ಲಿ ಒಳಗಡೆ ಬಂದು ತಿಂತಾ ಇದೆ ಫ್ರೆಂಡ್ಸ್. ಇದು ಗುಮ್ಮುತ್ತೆ ಫ್ರೆಂಡ್ಸ್, ಇದು ಗುದ್ದುತ್ತೆ. ಇದು ಒಳಗಡೆ ಬಂದಿತ್ತು ಎಷ್ಟೊತ್ತು, ಈಗ ಓಡಿಸಿದ್ವಿ. ನಾನಂತೂ ಓಡ್ಸೋಕೆ ಹೋಗಲ್ಲ, ಇದು ಗುಂಬಿಡುತ್ತೆ. ನಮ್ಮ ಮನೆಯವರೇ ಓಡಿಸಿದ್ದು. ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದೆ. ಹೋಗು ಅಂದ್ರೆ ಹೋಗ್ತಾಯಿಲ್ಲ. ಇದು ಗೇಟ್ ಹಾಕ್ಕೋಬೇಕು. ಹೋಗ ಚೋಟಾ ಚೋಟ್. ಹಸು ಇದೆ ಅನಿಸುತ್ತೆ. ಆ ಕಡೆ ಬಂದು ಇರೋ ಗಿಡಗಳು ತಿಂದಾಕ್ಬಿಡುತ್ತೆ, ಬೆಳೆಸಿರೋದು ಅಂತ ಭಯ ಫ್ರೆಂಡ್ಸ್ ನನಗೆ. ತಿನ್ಕೊಂಡ್ಲಿ ಹೋಗೋಣ ಒಳಗಡೆ. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವರು ಮಾವಿನಕಾಯಿ ಆರ್ಡರ್ ಮಾಡಿದ್ದಾರೆ. ಇದು ಬಂದು ಮ್ಯಾಂಗೋ ಸಿಂಧೂರ್ ಫ್ರೆಂಡ್ಸ್, ಸಿಂಧೂರ್ 2 ಮಾಡಿದ್ದಾರೆ. ಇದು ಬಂದು ರಸ್ಪುರಿ ಬೈ ಒನ್ ಗೆಟ್ ಒನ್ ಇತ್ತು, ಅದು ಆರ್ಡ್ರ್ ಮಾಡಿದ್ದಾರೆ. ಆಮೇಲೆ ಎಣ್ಣೆ ಇರಲಿಲ್ಲ ಅಂತ ಹೇಳ್ತಿದ್ನಲ್ಲ ಫ್ರೆಂಡ್ಸ್, ಎಣ್ಣೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಸಂತೂರ್ ಸೊಪ್ಪು ಇದಿಷ್ಟು ಆರ್ಡರ್ ಮಾಡಿದರು. ಸೊ ಅದಾದಮೇಲೆ ನಾನು ಗಂಜಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಸೊ ಗಂಜಿ ಕುಡಿಬೇಕಂತ ಏನಾದರೆ ತುಂಬ ಅನಿಸ್ತಿತ್ತು. ಸೊ ಗಂಜಿ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದರು. ಸೊ ಕೆಲ್ಸಕ್ಕೆ ಹೊರಡೋದಕ್ಕೆ ಅವ್ರಿಗೆ ನಾಷ್ಟ ಹಾಕ್ಕೊಟ್ಟಿದ್ದೆ. ಸೊ ಸೊಪ್ಪು ಸಾರು ಜೊತೆ ಮಾವಿನಕಾಯಿ ಉಪ್ಪಿನಕಾಯಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ. ಸೊಪ್ಪು ಸಾರು ಜೊತೆ ಮಾವಿನಕಾಯಿ ಹಾಗೆ ಮೊಟ್ಟೆ ಕೂಡ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ಇದನ್ನು ನಮ್ಮ ನಾಷ್ಟ ಮಾಡಿಕೊಂಡು ಈಗ ಅವರು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಇಲ್ಲೇ ಹತ್ರನೇ ಕೆಲಸ ಇರೋದು. ಸೊ ಬೇಗ ಹೋಗಿ ಬೇಗ ಬಂದುಬಿಡ್ತಾರೆ ಅವರು. ಸೊ ಅವರು ಬರೋಷ್ಟರಲ್ಲಿ ಮಾವಿನಕಾಯಿ ತರಿಸಿದ್ರ ಫ್ರೆಂಡ್ಸ್ ಬೆಳಗ್ಗೆ, ಅದನ್ನು ತಿನ್ಕೋಣ ಅಂತ ತೊಗೊಂಡಿದ್ದೀನಿ. ನಮ್ಮ ಮನೆಯವ್ರು ಹೇಳ್ಬಿಟ್ಟು ಹೋಗಿದ್ದಾರೆ, ನನಗೋಸ್ಕರ ಇಟ್ಕೊಂಡು ವೆಯ್ಟ್ ಮಾಡಬೇಡ, ತಿನ್ಕೊಂಡು ಖಾಲಿ ಮಾಡಿರು ಬರೋಷ್ಟರಲ್ಲಿ ಒಂದೆರಡು ಅಂತ ಅಂದ್ಕೊಂಡು. ಸೊ ಅದಕ್ಕೆ ತೊಳ್ಕೊಂಡಿದ್ದೀನಿ. ತುಂಬ ಸ್ವೀಟ್ ಇತ್ತು ಫ್ರೆಂಡ್ಸ್, ಇಷ್ಟು ದಿನ ತಿಂತಿದ್ದು ಸ್ವೀಟೇ ಇದ್ದಿಲ್ಲ. ಸೊ ಇದು ಸ್ವೀಟ್ ಇತ್ತು. ಸೊ ತಿನ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಈಗ ನಮ್ಮ ಮನೆಯವ್ರು ಕೂಡ ಕೆಲಸದಿಂದ ಬಂದರು ಫ್ರೆಂಡ್ಸ್. ಈಗ ಟೈಮ್ ಬಂದು 1:30 ಆಗಿದೆ. ಸೊ ನಮ್ಮ ಮನೆಯವರು 12:45 ಕೆಲಸದಿಂದ ಬಂದರು. ಸೊ ಬೆಳಿಗ್ಗೆ ಬೇಗ ಹೋಗಿದ್ರಲ್ಲ. ಸೊ 12:45 ಕೆಲಸಕ್ಕೆ ಬಂದರು. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಸಂತೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಈಗ ಹೋಗಿ ಸಂತೆ ಮುಗಿಸ್ಕೊಂಡು ಆಮೇಲೆ ಅವ್ರು ಸ್ವಲ್ಪ ಹೊರಗಡೆ ಹೋಗಿದೆ. ಸೊ ಬನ್ನಿ ಬೇಗ ಹೋಗಿ ಸಂತೆ ಮುಗಿಸ್ಕೊಂಡು. ತುಂಬ ದಿನ ಆಯಿತು ಸಂತೆಗೆ ಹೋಗಿ, ತುಂಬ ದಿನ ಏನು ತುಂಬ ತಿಂಗಳೇ ಆಗೋಯ್ತು, ನಾವು 3-4 ತಿಂಗಳು ಆಗೋಯ್ತು ಸಂತೆಗೆ ಹೋಗಿ ಅನಿಸುತ್ತೆ. ಸೊ ಬೇಗ ಹೋಗಿ ತರಕಾರಿ ತೊಗೊಂಡು ಬರೋಣ. ಸೊ ಫ್ರೆಂಡ್ಸ್, ಫೈನಲಿ ಹೇಳ್ದಂಗೆ ಈಗ ಸಂತೆಗೆ ಹೋಗ್ತಾಯಿದ್ದೀವಿ. ಎಷ್ಟು ಬಿಸಿಲು ಅಂದರೆ ಫ್ರೆಂಡ್ಸ್, ಈಚೆಗೆ ಹೋಗಿ ಬಂದರೆ ಸಾಕಾಗುತ್ತೆ ಆ ಬಿಸಿಲಲ್ಲಿ. ಸೊ ಆದ್ರೂ ಹೋಗಲೇಬೇಕು ಅಂತ ಹೋಗ್ತೀನಿ, ಯಾಕಂದರೆ ಆನ್ಲೈನ್ ಆರ್ಡ್ರ್ ಮಾಡ್ತೀವಲ್ಲ. ಸೊ ಅದು ಎಷ್ಟು ಬರುತ್ತೆ ಏನು ಅಂತ ಗೊತ್ತಾಗಿರಲ್ಲ. ಸೊ ಸಂತೆಯಲ್ಲಾದರೆ 50 ರೂಪಾಯಿಗೆ 3 ಗುಡ್ಡೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಪರವಾಗಿಲ್ಲ, ಸಂತೆಗೆ ಹೋಗಿ ಬಂದುಬೇಡ ನಡಿ ಅಂದ್ಕೊಂಡು ಸಂತೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ 100 ರೂಪಾಯಿ ಆಗೋದು, ಆನ್ಲೈನಲ್ಲಿ 150 ರೂಪಾಯಿ ಆಗುತ್ತೆ. ಸೊ ಅದಕ್ಕೆ ಬಂದ್ವಿ. ಸೊ ಫೈನಲಿ ತರಕಾರಿಗಳೆಲ್ಲ ಒಂದು ಸ್ವಲ್ಪ ತೊಗೊಂಡೆ, ಒಂದು 100 ರೂಪಾಯಿಗೆ. ಸೊ ತರಕಾರಿಗಳು ಕಾಳುಗಳೆಲ್ಲ ತಿನ್ನಬೇಕು ಫ್ರೆಂಡ್ಸ್ ಈ ನಡುವೆ. ಸೊ ಆದಷ್ಟು ಕಡಿಮೆ ಮಾಡಿದ್ದೀನಿ. ಬರೀ ಬೇಳೆ ಸಾರು, ಬೇಳೆದು ಆ ಸಾರಿ ಈ ಸಾರಿ ಆಗೋಗಿರುತ್ತೆ. ಸೊ ತರಕಾರಿ ಎಲ್ಲ ತೊಗೊಂಡು ಹಾಗೆ ನಮ್ಮ ಮನೆಯವರು ಮಾವಿನಕಾಯಿ ಕೊಡಿಸಿದ್ರು. ನನಗೆ ಮಾವಿನಕಾಯಿ ತುಂಬ ಇಷ್ಟ ಅಂದ್ಬಿಟ್ಟು ಸ್ವೀಟ್ ಇರೋದು ಅವ್ರ ಹತ್ರ ಕಟ್ ಮಾಡಿಸಿ ಕೊಟ್ಟರು. ಆಮೇಲೆ ಸೌತೆಕಾಯಿ ತೊಗೊಳ್ಳೋಣ ಅಂತ ಹೋದ್ವಿ, ತೊಗೊಂಡಿಲ್ಲ. ಆಮೇಲೆ ಮತ್ತೆ ನಮ್ಮ ಮನೆಯವರು ಬೆಣ್ಣೆ ನೋಡಿಬಿಟ್ಟು ಬೆಣ್ಣೆ ತೊಗೊಳ್ಳೋಣ ಅಂತ ಬಂದಿದ್ದಾರೆ. ಸೊ ಫೈನಲಿ ಬೆಣ್ಣೆನೂ ತೊಗೊಂಡು ಆಮೇಲೆ ನುಗ್ಗೆಕಾಯಿ ತೊಗೊಂಡು ಈಗ ನಿಂಬೆಹಣ್ಣು ಎಲ್ಲ ಏನೇನು ಬೇಕೋ ಅದೆಲ್ಲ ತರಕಾರಿಗಳೆಲ್ಲ ತೊಗೊಂಡು ಕಬ್ಬಿನ ಹಾಲು ಕುಡಿಯೋಣ ಅಂತ ಬಂದಿದ್ದೀವಿ. ಸೊ ಕಬ್ಬಿನ ಹಾಲು ಕುಡ್ಕೊಂಡು ಈಗ ಹೊರಡಬೇಕು ಫ್ರೆಂಡ್ಸ್. ಈ ಬಿಸಿಲಲ್ಲಿ ಬಾಡಿ ಓವರ್ ಹೀಟ್ ಆಗುತ್ತೆ, ಆದರೂ ಭಯ ಇಲ್ದಿರ ಕುಡಿತಾಯಿದ್ದೀವಿ. ತುಂಬ ಅಪರೂಪ ಫ್ರೆಂಡ್ಸ್ ನಾವು ಕಬ್ಬಿನ ಹಾಲು ಕುಡಿಯೋದು. ನಮ್ಮ ಮನೆಯವ್ರಿಗೆ ಯಾವಾಗವಾಗ ಇಷ್ಟ ಅದು ಆಗುತ್ತೆ ನೋಡಿದ ತಕ್ಷಣ. ಸೊ ಫೈನಲಿ ನಾವು ಚಿಕನ್ ಇಸ್ಕೊಂಡು ಮನೆಗೆ ಬಂದು ಸೊ ಬೇಗ ಚಿಕನ್ ಫ್ರೈ ಮಾಡಿಬಿಟ್ವಿ ಫ್ರೆಂಡ್ಸ್. ಚಿಲ್ಲಿ ಚಿಕನ್ನು ತುಂಬ ಈಸಿ ರೆಸಿಪಿ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಮಾಡಿಬಿಟ್ಟು ಫೈನಲಲ್ಲಿ ನಿಂಬೆಹಣ್ಣು ಹಿಂಡ್ತಾಯಿದ್ದಾರೆ. ಸೊ ಸಖತ್ತಾಗಿರುತ್ತೆ, ಟ್ರೈ ಮಾಡಿ. ನಾನು ಮುಂದೆ ಆದಷ್ಟು ಬೇಗ ನಿಮಗೆ ರೆಸಿಪಿ ಇದ್ರ ಶೇರ್ ಮಾಡ್ಕೊಳ್ತೀನಿ, ಹಿಂಗೆ ಮಾಡೋಕ್ಕಾಗಲಿಲ್ಲ. ಈಗ ಚಿಕನ್ ಮಾಡ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಸಕ್ಕತ್ತಾಗಿ ಬಂದಿದೆ.
ಸೊ ಈಸಿಯಾಗಿ ಮಾಡ್ಕೊಳ್ಳೋದು ಸಖತ್ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬ ಈಸಿ ಫ್ರೆಂಡ್ಸ್. ಆದರೆ ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಅರ್ಜೆಂಟಲ್ಲಿ ಮಾಡಿಬಿಟ್ವಿ. ತಟ್ಟೆಲಿ ಇಟ್ಕೊಂಡಿದ್ದೀನಿ ಮುಂದೆ, ಸೊ ಹಂಗೆ ಮಾತಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ಈಸಿ ಸಿಂಪಲ್ ರೆಸಿಪಿ ಮಾಡ್ಕೊಳ್ಳೋದು, ಜಾಸ್ತಿ ಏನೂ ಇಲ್ಲ. ಸೊ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಈರುಳ್ಳಿ, ಕರಿಬೇವು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಸೊ ಚಿಕನ್ಗೆ ಕರಿಬೇವು ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕರಿಬೇವು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿ ಚಿಕನ್ ಎತ್ತಾಕಿ ಚಿಕನೆಲ್ಲ ಫ್ರೈ ಮಾಡಿಕೊಂಡು ಉಪ್ಪು ಅರಿಶಿನ ಹಾಕಿ ಅದನ್ನು ಒಂದು ವಿಸಿಲ್ ಕೂಗಿಸ್ಕೊಳ್ಳಿ. ಸೊ ಕುಕ್ಕರಲ್ಲಿ ಮಾಡೋದು ನಾನು ಹೇಳ್ತಿದ್ದೆ, ಬಾಣಲೆಯಲ್ಲೂ ಮಾಡ್ಕೊಬೋದು, ಹಾಗೆ ಫ್ರೈ ಮಾಡ್ಕೊಳ್ಬೋದು ಚಿಕನೆಲ್ಲ ಬೇಯೋವರೆಗೂ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಇದಿಷ್ಟನ್ನು ಸಿಪ್ಪೆ ತೆಗ್ದು, ಬೆಳ್ಳುಳ್ಳಿಗೆ ಸಿಪ್ಪೆ ತೆಗ್ದು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಜಜ್ಕೊಳ್ಬೇಕು. ಅದು ನೀಟಾಗಿ ಒಂದು ಪೇಸ್ಟ್ ಆದಮೇಲೆ ಅದು ಸೈಡ್ಗೆ ಎತ್ತಿಟ್ಟು ಜೀರಿಗೆನು ಮೆಣಸು ಇದು ಎರಡನ್ನೂ ಜಜ್ಕೊಳ್ಬೇಕು. ಅದೆರಡು ಜಜ್ಜಿ ಸೈಡ್ಗೆ ಇಟ್ಕೊಂಡ್ಮೇಲೆ ಚಿಕನ್ ಬೆಂದಿರುತ್ತಲ್ಲ ಆಗ ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ. ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ, ಅದೆಲ್ಲ ನೀಟಾಗಿ ಗ್ರೇವಿ ಥರ ಆಗಿದ ತಕ್ಷಣ. ಆಮೇಲೆ ಲಾಸ್ಟಲ್ಲಿ ಇಳಿಸಿದ ತಕ್ಷಣ ಒಂದು ಲೆಮನ್ ಹಿಂಡಿಬಿಟ್ರೆ ಉಪ್ಪು ಹುಳಿ ಖಾರ ಎಲ್ಲ ಹೆಂಗಿರುತ್ತೆ ಅಂದರೆ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ. ನನಗೆ ಚಿಕನಲ್ಲಿ ಸ್ಕಿನ್ ಅಂದರೆ ತುಂಬ ಇಷ್ಟ, ಲಬ್ಬರ್ ಪೀಸ್ ಅಂದರೆ ನನಗೆ ಆಗೋದಿಲ್ಲ. ಇದರಲ್ಲಿ ಲಬ್ಬರ್ ಪೀಸ್ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಇದು ಒಂದರಲ್ಲಿ ಮಾತ್ರ ಲಬ್ಬರ್ ಪೀಸ್ ತಿಂತೀನಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಆ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ಬನ್ನಿ ಮುಂದೆ ಇಟ್ಕೊಂಡು ಮಾತಾಡೋಕ್ಕಾಗ್ತಲ್ಲ ಜಾಸ್ತಿ, ಇದನ್ನು ತಿಂದ್ಬಿಟ್ಟು ಆಮೇಲೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ಈಗ ಫೈನಲಿ ಚಿಕನೆಲ್ಲ ತಿಂದು ಸೊ ಮನೆಯೆಲ್ಲ ಕಸ ಗುಡಿಸಿ ನಾನು ರೆಡಿಯಾಗಿ ಈಗ ಪಾತ್ರೆಗಳು ಒಂದು ಸ್ವಲ್ಪ ಇತ್ತು ಫ್ರೆಂಡ್ಸ್, ತೊಳ್ಕೊಳ್ತಾ ಇದ್ದೀನಿ. ಸೊ ಮನೇಲಿ ಇವತ್ತು ನಾನ್ ವೆಜ್ ಇದೆಯಲ್ಲ ಫ್ರೆಂಡ್ಸ್, ಹಾಗಾಗಿ ಪೂಜೆ ಮಾಡ್ತಿಲ್ಲ. ಸೊ ಅದಕ್ಕೆ ಸ್ನಾನ ಮಾಡಿ ಆಮೇಲೆ ಪಾತ್ರೆಗಳು ತೊಳ್ಕೊಳ್ಳೋಣ ಅಂತ ತೊಳ್ಕೊಳ್ತಾ ಇದ್ದೀನಿ. ಸಂಜೆ ಇನ್ನೇನು 6 ಗಂಟೆ ಆಗ್ತಾಯಿದೆ ಅನ್ನಂಗೆ ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲೆಲ್ಲ ಗುಡಿಸಿ ಪಾತ್ರೆಗಳು ತೊಳ್ಕೊಂಬಿಡ್ತೀನಿ. ಸೊ ಫೈನಲಿ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ನಾನು ಚಿಕನಲ್ಲಿ ಸ್ಕಿನ್ ಪೀಸು ಲಬ್ಬರ್ ಪೀಸ್ ಅಂದಿನಲ್ಲ ಫ್ರೆಂಡ್ಸ್, ಅದು ಲಬ್ಬರ್ ಪೀಸ್ ಅಂದರೆ ನಾರ್ ಪೀಸ್ ಇರುತ್ತಲ್ಲ ಅದನ್ನು ನಾವು ಲಬ್ಬರ್ ಪೀಸ್ ಅಂತಲೇ ಕರೆಯೋದು. ಸೊ ಅದನ್ನು ಹೇಳಿರೋದು. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಆದಷ್ಟು ಬೇಗ ನಾನು ಮತ್ತೆ ರೆಸಿಪಿ ಅದನ್ನು ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಅದನ್ನೆಲ್ಲ ಮಾಡಿಟ್ಬಿಟ್ಟು ಈಗ ಪಾತ್ರೆಗಳು ತೊಳ್ಕೊಳ್ತಾ ಇದ್ದೀನಿ. ರಾತ್ರಿಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನೋಡಬೇಕು, ನುಗ್ಗೆಕಾಯಿ ತಂದಿದ್ದೀನಿ ಸಂತೆಯಿಂದ, ಆದರೆ ನುಗ್ಗೆಕಾಯಿ ಸಾರು ಮಾಡ್ತೀನಿ, ಇಲ್ಲ ಬೇರೆ ನಮ್ಮ ಮನೆಯವರು ಏನು ಕೇಳ್ತಾರೋ ಅದನ್ನು ಅಡುಗೆ ಮಾಡಿದ್ರೆ ಆಗುತ್ತೆ. ಸೊ ಫೈನಲಿ ಈಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಫ್ರೆಂಡ್ಸ್. ಇಷ್ಟೊತ್ತರೆಗೂ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೆಲ್ಲ ಟೈಮ್ ಹೊರಟೋಯ್ತು. ಸೊ ಇವತ್ತು ಯಾಕೋ ತುಂಬ ಲೇಟ್ ಆಯಿತು ಫ್ರೆಂಡ್ಸ್. 4:15ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದು, 5:27ಕ್ಕೆ ಅದು ಅಪ್ಲೋಡ್ ಆಗಿದೆ. ಸೊ ತುಂಬ ಟೈಮ್ ತೊಗೊಂಡ್ಬಿಡ್ತು ಇವತ್ತು ವಿಡಿಯೋ ಅಪ್ಲೋಡ್ ಆಗೋಷ್ಟರಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ, ನೆಟ್ವರ್ಕ್ ಇಶ್ಯೂ ಇರುತ್ತೆ ಅಂದ್ಕೊಂಡು ಸುಮ್ಮನೆ. ಸೊ ಫೈನಲಿ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು. ಆಮೇಲೆ ಜೀರಾ ವಾಟರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್, ಜೀರಾ ವಾಟರ್ ಮಾಡಿಕೊಂಡು ಅದನ್ನು ಕೂಡ ಕುಡ್ಕೊಂಡು ಫ್ರೆಂಡ್ಸ್ ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ಸೊ ಅಡುಗೆ ಏನು ಅಂತಂದರೆ ಮೇಲ್ಕೋಟೆ ಪುಳಿಯೋಗರೆ ಮಾಡಿ ತುಂಬ ದಿನ ಆಯ್ತಲ್ಲ ಫ್ರೆಂಡ್ಸ್, ತುಂಬ ಇಷ್ಟ ಆಗಿತ್ತು ಅದು ನಮ್ಮಿಬ್ರಿಗೂ. ಸೊ 2 ದಿವಸ ನಮ್ಮ ಮನೆಯವ್ರು ಅಂತಿದ್ರು ಹುಣ್ಸೆಹಣ್ಣು ನೆನೆಸು ಮಾಡ್ತೀನಿ ಅಂತ. ಸೊ ಇವತ್ತು ಹೆಂಗೋ ಈಗ ಫ್ರೀ ಇದ್ದಾರಲ್ವ, ಸೊ ಈಗ ಹುಣ್ಸೆಹಣ್ಣು ನೆನೆಸ್ಬಿಡ್ತೀನಿ, ಬಂದು ಮಾಡ್ತಾರಂತೆ. ಸೊ ಬನ್ನಿ ಮೇಲ್ಕೋಟೆ ಪುಳಿಯೋಗರೆ ಮಾಡ್ತಾಯಿದ್ದೀವಿ. ಸೊ ರೆಸಿಪಿ ಆಲ್ರೆಡಿ ಹಳೆ ವಿಡಿಯೋದಲ್ಲಿದೆ, ಆದರೆ ಇವತ್ತು ಕೂಡ ಶೇರ್ ಮಾಡ್ಕೊಳ್ತೀನಿ ನಾನು. ಸೊ ನೋಡೋಣ ಹೇಗಿರುತ್ತೆ, ಟೈಮ್ ಗೊತ್ತಿಲ್ವಲ್ಲ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ, ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ ಫ್ರೆಂಡ್ಸ್. ಈಗ ಟೈಮ್ ಬಂದು ಕರೆಕ್ಟಾಗಿ 10 ಗಂಟೆ ಆಗಿದೆ. ಸೊ ನಾನು ಹುಣ್ಸೆಹಣ್ಣು ನೆನೆಸಿದ್ನಲ್ಲ, ನಮ್ಮ ಮನೆಯವ್ರು ಬರ್ತಾರೆ, ಪುಳಿಯೋಗರೆ ಮಾಡ್ತಾರೆ, ಮೇಲ್ಕೋಟೆ ಪುಳಿಯೋಗರೆ ಅಂತ. ಸೊ ಅವ್ರು ಬಂದಿಲ್ಲ, ಬರೋದು ಲೇಟ್ ಆಯಿತು, ಸ್ವಲ್ಪ ಏನೋ ಬೇರೆ ಕೆಲಸ ಇದೆ ಅಂದ್ಕೊಂಡು. ಸೊ ಆಮೇಲೆ ನನಗೆ ಹೇಳಿದ್ರು ರಸಮ್ ಮಾಡಿಬಿಡು, ಟೊಮೆಟೊ ರಸಮ್ಮು ರೈಸ್ ಇದೆಯಲ್ವಾ ಅಂತ ಅಂದರು. ಸೊ ಅಂದ್ಕೊಂಡು ರಸಮ್ಮು ಮಾಡಿಬಿಟ್ಟೆ. ರಸಮ್ ಇನ್ನೇನು ಒಗ್ಗರಣೆ ಕೊಟ್ಟು ಆಯಿತು. ಆಮೇಲೆ ಮತ್ತೆ ಕಾಲ್ ಮಾಡಿಬಿಟ್ಟು ರೈಸ್ ಬಾತ್ ತಿನ್ಬೇಕು ಅನಿಸ್ತಾ ಇದೆ, ರೈಸ್ ಬಾತ್ ಮಾಡಿಬಿಡು, ಟೊಮೆಟೊ ರಸ ಬೇಡ ಅಂತ ಇದ್ದಾರೆ. ಸೊ ಟೊಮೆಟೊ ರಸಮ್ಮ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಸೊ ಈಗ ಅವ್ರಿಗೆ ರೈಸ್ ಬಾತ್ ಮಾಡಿದ್ದೀನಿ. ಸೊ ಈಗ ಬರ್ತಾರೆ, ಬಂದು ಅದನ್ನು ಬಾಕ್ಸ್ ಹಾಕ್ಕೊಂಡು ಹೊರಡ್ತಾರೆ. ಮತ್ತು ಸ್ವಲ್ಪ ಎಲ್ಲೋ ಹೊರಗಡೆ ಹೋಗ್ಬೇಕಿದೆಯಂತೆ. ಸೊ ಆನ್ ದ ವೇ ಫ್ರೆಂಡ್ಸ್ ಎಲ್ಲರೂ ತಿನ್ಕೊಳ್ತಾರೆ, ಎಲ್ಲರಿಗೂ ಮಾಡಿದ್ದೀನಿ. ಸೊ ಎಲ್ಲರೂ ತಿಂದ್ಕೊಂಡು ಬರೋದು ಎಷ್ಟೊತ್ತಾಗೋದು ಗೊತ್ತಿಲ್ಲ. ಸೊ ಬನ್ನಿ ಈಗ ಅವ್ರು ಬಂದಿದ ತಕ್ಷಣ ಬಾಕ್ಸ್ಗೆಲ್ಲ ಪ್ಯಾಕ್ ಕೊಟ್ಬಿಟ್ಟು ಆಮೇಲೆ ಅವ್ರು ಹೋದ್ಮೇಲೆ ಒಂದು ಮೂವಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಹೊಸದು ರೀಸೆಂಟಾಗಿ ರಿಲೀಸ್ ಆಗಿದ್ದು ಮೂವಿ. ಸೊ ನನಗೆ ಅಂತೂ ಮೂವಿ ಕ್ರೇಜ್ ತುಂಬಾ ಇದೆ. ಮೂವಿ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ನನಗೆ. ಸೊ ಅದು ಡೌನ್ಲೋಡ್ ಮಾಡಿ ಇಟ್ಕೊಂಡು ಆಲ್ರೆಡಿ 2-3 ಡೇಸ್ ಆಯಿತು, ನೋಡೋದಕ್ಕೆ ಟೈಮೇ ಇಲ್ಲ ನನಗೆ. ಸೊ ಆಲ್ಮೋಸ್ಟ್ ಈಗ ಹೆಂಗಿರೋ ರಾತ್ರಿ ಎದ್ದಿರಬೇಕು. ಸೊ ಇಂಟ್ರೆಸ್ಟಿಗೆ ಯಾವುದಾದ್ರು ಮೂವಿ ನೋಡ್ತಾಯಿದ್ರೆ ನಿದ್ದೆ ಬರೋದಿಲ್ಲ. ಅದು ಹಾರರ್ ಮೂವಿ ಇದ್ರೂ ಓಕೆ, ಬಟ್ ರಾತ್ರಿ ಅಲ್ಲ ಹಾರರ್ ಬೇಡ ಅಂದ್ಕೊಂಡು ಸೊ ಈ ಮೂವಿ ನೋಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ನಮ್ಮ ಮನೆಯವ್ರು ಬರೋವರೆಗೂ ಮೂವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋಣ. ಅವ್ರು ಎಷ್ಟು ಬರ್ತಾರೆ ಅಂತ ಗೊತ್ತಿಲ್ಲ. ಫಸ್ಟಿಗೆ ಅವ್ರು ಬಂದ ತಕ್ಷಣ ಬಾಕ್ಸ್ ಹಾಕಿ ಊಟನ ಕಳ್ಸೋಣ.
ಇಲ್ಲಿ ಫ್ರೆಂಡ್ಸ್ ರೈಸ್ ಬಾತ್ ಕೇಳಿದರು, ಸೊ ಅದು ಕೂಡ ರೆಡಿಯಾಗಿದೆ. ಕ್ಯಾರೆಟು ಬೀನ್ಸು ಎಲ್ಲ ಹಾಕ್ಬಿಟ್ಟು ಕೇಳಿದರು, ಸೊ ಮಾಡಿದ್ದೀನಿ. ಸೊ ಅದ್ರ ಜೊತೆ ಇಲ್ಲಿ ಟೊಮೆಟೊ ರಸ ಕೂಡ ರೆಡಿಯಾಗಿದೆ. ಸೊ ಫ್ರೆಂಡ್ಸ್ ಫೈನಲಿ ಬಂದರು, 11:30ಗೆ ಬಂದು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಸೊ ಯಾಕೆ ಲೇಟು ಅಂದರೆ ಇವತ್ತು ಅವ್ರ ಕ್ಲೋಸ್ ಫ್ರೆಂಡ್ಸ್ ಇಬ್ಬರದು ಒಟ್ಟಿಗೆ ಬರ್ಡೇ ಇದೆ. ಸೊ ಅದಕ್ಕೆ ಕೇಕು ಅದು ಇದು ಎಲ್ಲ ತರಕ್ಕೆ ಹೋಗಿದ್ರು. ಸಡನ್ನಾಗೆ ಪ್ಲ್ಯಾನ್ ಆಗಿದ್ದು, ಅವ್ರಿಗೆ ನೆನಪಾಗಿದ್ದು ಲಾಸ್ಟ್ ಮೂಮೆಂಟಲ್ಲಿ ಬರ್ಡೇ ನಾಳೆನೇ ಅಂತ ಅಂದ್ಕೊಂಡು ಸೊ ಕೇಕ್ ಕಟ್ ಮಾಡಿಸೋಣ ಅಂತ ಹೋಗಿ ಎಲ್ಲ ತೊಗೊಂಡು ಇಷ್ಟೊತ್ತಾಯಿತು ಬರೋಷ್ಟರಲ್ಲಿ. ಸೊ ಫೈನಲಿ ಊಟ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದಾರೆ ಅವರು. ಸೊ ಬರೋದಿನ್ನು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ಈ ಬ್ಲಾಗಿಗೆ ಏನು ಮಾಡ್ತಾಯಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.